ಕಾವೇರಿ ನೀರಿನ ಕಳವು ತಡೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಸ್ಮಾರ್ಟ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಶೀಘ್ರದಲ್ಲೇ ಸ್ಮಾರ್ಟ್ ಮೀಟರ್ ಜಾರಿಗೆ ಜಲಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಮುಂಬೈ, ಚೆನ್ನೈನ ಬಳಿಕ ಬೆಂಗಳೂರಿನಲ್ಲೂ ಕೂಡ ಇನ್ನು ಮುಂದೆ ಸ್ಮಾರ್ಟ್ ಮೀಟರ್ ಜಾರಿಯಾಗುತ್ತೆ. ಪ್ರತಿ ಮನೆಯಲ್ಲಿ ಸ್ಮಾರ್ಟ್ ಮೀಟರ್ ಕಡ್ಡಾಯವಾಗಿ ಅಳವಡಿಕೆ ಮಾಡಿಕೊಳ್ಳಬೇಕು ಅನ್ನೋ ನಿರ್ಧಾರ ಇದು. ಪ್ರಾರಂಭಿಕವಾಗಿ 1 ಲಕ್ಷ ಅಪಾರ್ಟ್ಮೆಂಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಲಾಗುತ್ತೆ. ಶೀಘ್ರದಲ್ಲೇ ಜಲಮಂಡಳಿಯಿಂದ ಸ್ಮಾರ್ಟ್ ಮೀಟರ್ ದರ ಕೂಡ ಪ್ರಕಟ ಆಗುತ್ತೆ. ಸದ್ಯ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಮೀಟರ್ ವ್ಯವಸ್ಥೆ ಇದೆ. ಈ ಮೆಕ್ಯಾನಿಕಲ್ ಮೀಟರ್ ಕಾರಣ ನೀರಿನ ಬಿಲ್ನಲ್ಲಿ 5% ವ್ಯತ್ಯಾಸ ಕಂಡು ಬರ್ತಾ ಇದೆಯಂತೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಬಿಲ್ ವ್ಯತ್ಯಾಸ ತಪ್ಪಲಿದೆ. ಸ್ಮಾರ್ಟ್ ಮೀಟರ್ ದರ ಅಂದಾಜು 13ರಿಂದ 15 ಸಾವಿರ ರೂಪಾಯಿ. ಸ್ಮಾರ್ಟ್ ಮೀಟರ್ ಶುಲ್ಕ ಗ್ರಾಹಕರಿಂದ ಹಂತವಾಗಿ ವಸೂಲಿ ಮಾಡಲಾಗುತ್ತಂತೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ಮಾರ್ಗದರ್ಶನ ಪ್ರಕಾರ ನಮ್ಮ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಒಂದು ಉದ್ದೇಶ ತಗೊಂಡು ಇಡೀ ದೇಶದಲ್ಲೇ ಕೆಲವು ಸಂಸ್ಥೆಗಳು ಮಾತ್ರ ಈ ಥರ ಸ್ಮಾರ್ಟ್ ಮೀಟಿಂಗ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಬೆಂಗಳೂರು ಜಲಮಂಡಳಿ ಕೂಡ ಒಂದು ಮುಂಚೂಣಿಯಲ್ಲಿದೆ. ಪ್ರಮುಖವಾಗಿ ಈಗ ನಾವು 1 ಲಕ್ಷ ಏನು ಬಲ್ಕ್ ಮೀಟರ್ಸ್ ಇದೆ ಅವರಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಮಾಡಬೇಕಂತ ಯೋಜನೆ ರೂಪಿಸ್ತಾ ಇದ್ದೀವಿ. ಸರ್ಕಾರದ ಅನುಮೋದನೆಗೆ ಕಳಿಸ್ತಾ ಇದ್ದೀವಿ. ಸ್ಮಾರ್ಟ್ ಮೀಟರ್ ಅಂದರೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ, ಮತ್ತು ಆಟೋಮೆಟಿಕ್ಲಾಗಿ ಬಿಲ್ಲಿಂಗ್ ಬರ್ತದೆ. ಆಟೋಮೆಟಿಕ್ಲಾಗಿ ಅದು ಯಾರು ಬಿಲ್ ಕಟ್ಟದೇ ಇದ್ದರೆ ಕ್ಯಾನ್ಸಲ್ ಆಗುತ್ತೆ, ಆಫ್ ಆಗುತ್ತೆ. ಆಮೇಲೆ ಇಲ್ಲಿಂದ ನಾವು ಡೇಟಾವನ್ನು ಮಾನಿಟರ್ ಮಾಡ್ಬೋದಾಗಿದೆ. ಇಲ್ಲಿಂದನೇ ಅದು ಆಟೋಮೆಟಿಕ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಮತ್ತು ಅದೇ ಥರ ಕನ್ಸ್ಯೂಮರ್ಗೆ ಕೂಡ ನಿಖರವಾಗಿ ಎಷ್ಟು ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತು ಅವ್ರು ಎಷ್ಟು ಡೈಲಿ ಕನ್ಸ್ಯೂಮ್ ಮಾಡ್ತಾರೆ ಅಂತ ವಾಟರ್ ಕನ್ಸ್ಯೂಮ್ ಅದನ್ನು ಕೂಡ ಡೇಟಾ ಅವ್ರಿಗೆ ಆ್ಯಪ್ ಮುಖಾಂತರ ತೊಗೊಳಕ್ಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.